ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಧನುಸ್ಸು ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 19/6/2026 ಶುಕ್ರವಾರ, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಮಖಾ ನಕ್ಷತ್ರ, ಅರ್ಷಣಿ ಯೋಗ, ವಜ್ರಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಪಂಚಮಿ ತಿಥಿಯ ಜ್ಞಾನ ಮತ್ತು ಬೆಳವಣಿಗೆಯ ಶಕ್ತಿ, ಆಶ್ಲೇಷ ನಕ್ಷತ್ರದ ಸೂಕ್ಷ್ಮ ಚಿಂತನೆ, ನಂತರ ಮಖಾ ನಕ್ಷತ್ರದ ಗೌರವ, ನಾಯಕತ್ವ ಮತ್ತು ಪಿತೃಕೃಪೆ, ಜೊತೆಗೆ ಅರ್ಷಣ ಯೋಗದ ಸಂತೋಷಕರ ಫಲಗಳು ಹಾಗೂ ವಜ್ರಯೋಗದ ದೃಢತೆ ಮತ್ತು ಸವಾಲುಗಳ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಆದ್ದರಿಂದ ಇಂದು ಉತ್ಸಾಹದ ಜೊತೆಗೆ ವಿವೇಕವು ಅತ್ಯಗತ್ಯವಾಗಿರುತ್ತದೆ. ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರುಗ್ರಹ ಇಂದು ಗುರುವಿನ ಅನುಗ್ರಹದಿಂದ ಜ್ಞಾನ, ಧಾರ್ಮಿಕ ಚಿಂತನೆ ಮತ್ತು ದೂರದೃಷ್ಟಿ ಹೆಚ್ಚಾಗಲಿದೆ. ಆದ್ದರಿಂದ ಶಿಕ್ಷಣ, ಜ್ಯೋತಿಷ್ಯ ಮತ್ತು ಬೋಧನಾ ಕ್ಷೇತ್ರಗಳಲ್ಲಿ ಯಶಸ್ಸು ಲಭ್ಯವಾಗುತ್ತದೆ. ಹಿರಿಯರ ಸಹಕಾರ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ. ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ವಜ್ರಯೋಗದ ಪ್ರಭಾವದಿಂದಾಗಿ ಕೆಲವರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಅಹಂಕಾರ ಅಥವಾ ಹಠವನ್ನು ತಪ್ಪಿಸಬೇಕಾಗ್ತದೆ. ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ಜ್ಞಾನ ಮತ್ತು ವಿದ್ಯೆ ಅಭಿವೃದ್ಧಿ ಆಗ್ತದೆ. ಹೊಸ ವಿಷಯಗಳನ್ನು ಕಲಿಯಲು ಅನುಕೂಲ ಉಂಟಾಗ್ತದೆ. ಬುದ್ಧಿವಂತಿಕೆಯ ನಿರ್ಧಾರಗಳು ಲಭ್ಯವಾಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಶುಭ ದಿನ. ಹೊಸ ಯೋಜನೆಗಳ ಬಗ್ಗೆ ಚಿಂತೆ ಮಾಡಲು ಉತ್ತಮ ಸಮಯವಾಗಿರುತ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಸೂಕ್ಷ್ಮ ಗ್ರಹಿಕೆ ಮತ್ತು ವಿಶ್ಲೇಷಣಾ ಶಕ್ತಿ ನೀಡುತ್ತದೆ. ರಹಸ್ಯ ವಿಷಯಗಳ ಅರಿವು ಉಂಟಾಗ್ತದೆ. ಈ ದಿನ ಪ್ರಮುಖ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಯಾರ ಮೇಲೂ ಅತಿಯಾದ ನಂಬಿಕೆಯನ್ನು ಇಡಬೇಡಿ. ಮಖಾ ನಕ್ಷತ್ರದ ಪ್ರಭಾವ ಇರೋದರಿಂದ ನಾಯಕತ್ವ ಮತ್ತು ಗೌರವ ಹೆಚ್ಚಾಗ್ತದೆ. ಪಿತೃಗಳ ಆಶೀರ್ವಾದ ಉಂಟಾಗ್ತದೆ. ಸಾಮಾಜಿಕ ಸ್ಥಾನಮಾನಗಳಲ್ಲಿ ವೃದ್ಧಿಯಾಗ್ತದೆ. ಈ ದಿನ ಹಿರಿಯರ ವಿಶೇಷ ಸಹಕಾರ ಲಭ್ಯವಾಗ್ತದೆ. ನಿಮ್ಮ ಪ್ರತಿಭೆಗೆ ಮಾನ್ಯತೆ ದೊರೆಯುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಅರ್ಷಣ ಯೋಗದ ಪ್ರಭಾವ ಇರೋದರಿಂದ ಸಂತೋಷ ಮತ್ತು ಶುಭ ಸುದ್ದಿಗಳು, ಕುಟುಂಬದಲ್ಲಿ ನೆಮ್ಮದಿ, ಮನಸ್ಸಿಗೆ ಉತ್ಸಾಹ ಲಭ್ಯವಾಗ್ತದೆ. ಈ ದಿನ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇರ್ತದೆ. ಹೊಸ ಅವಕಾಶಗಳು ದೊರೆಯಬಹುದು. ಸ್ನೇಹಿತರ ಸಹಕಾರ ಲಭ್ಯವಾಗ್ತದೆ. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢ ನಿರ್ಧಾರಗಳನ್ನು ನೀಡುತ್ತದೆ. ನಾಯಕತ್ವದ ಗುಣಗಳನ್ನು ಹೆಚ್ಚಿಸುತ್ತದೆ. ಆದರೆ ಕಠಿಣ ಮಾತುಗಳಿಂದ ಸಂಬಂಧಗಳಿಗೆ ಹಾನಿಯಾಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಅಂದರೆ ಕಠಿಣ ಮಾತುಗಳನ್ನು ಆಡಬಾರ್ದು ಅನ್ನುವಂಥದ್ದು. ಮಾತಿನಲ್ಲಿ ಮೃದುತ್ವತೆ ಇರಲಿ. ಅನಗತ್ಯ ವಾದ ವಿವಾದಗಳಿಂದ ದೂರ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಉದ್ಯೋಗದಲ್ಲಿ ಪ್ರಗತಿ ಉಂಟಾಗ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಜವಾಬ್ದಾರಿ ಸಿಗೋ ಸಾಧ್ಯತೆ ಇರ್ತದೆ. ಶಿಕ್ಷಣ, ಸರ್ಕಾರಿ ಸೇವೆ ಮತ್ತು ಆಡಳಿತ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಫಲ ಲಭ್ಯವಾಗ್ತದೆ. ವ್ಯವಹಾರದಲ್ಲಿ ಇರುವಂಥವ್ರಿಗೆ ಉತ್ತಮ ಲಾಭ ಆಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಉಂಟಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಲಾಭದ ಸೂಚನೆ ಇರ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಆದರೆ ಆತುರದಿಂದ ಹೂಡಿಕೆ ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಸಂತೋಷ ಇರ್ತದೆ. ತಂದೆ ತಾಯಿಗಳ, ಹಿರಿಯರ ಸಹಾಯ, ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಅಹಂಕಾರದಿಂದ ಮಾತನಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆರೋಗ್ಯದ ವಿಚಾರವನ್ನು ಗಮನಿಸೋದಾದರೆ ತಲೆನೋವು, ರಕ್ತದೊತ್ತಡದಲ್ಲಿ ಏರಿಳಿತ ಉಂಟಾಗುವಂಥದ್ದು, ದಣಿ ಉಂಟಾಗುವಂಥದ್ದು ಆಗ್ತಾ ಇರ್ತದೆ. ಪ್ರಾಣಾಯಾಮ ಮತ್ತು ಧ್ಯಾನ ಉತ್ತಮ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ವಿಷ್ಣುದೇವರ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ದಿನ ಹರ್ಷಯೋಗ ಮತ್ತು ಮಖಾ ನಕ್ಷತ್ರದ ಪ್ರಭಾವದಿಂದ
ಗೌರವ, ಸಂತೋಷ ಮತ್ತು ಪ್ರಗತಿಯ ಅವಕಾಶಗಳು ದೊರೆಯುತ್ತದೆ. ವಜ್ರಯೋಗದ ಕಾರಣ ಮಾತಿನಲ್ಲಿ ಮೃದುತ್ವ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಈ ದಿನವು ಅತ್ಯಂತ ಯಶಸ್ವಿಯಾಗುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.